ಇಂಟರ್ನೆಟ್ ಅನ್ನೋ ಹೆಸರಿಗೆ ಹೊಸದಾಗಿ ಪರಿಚಯ ಬೇಕಾಗಿಲ್ಲ. ಪ್ರಸ್ತುತ 4-5 ವರ್ಷಗಳಿರೋ ಚಿಕ್ಕ ಮಕ್ಕಳು ಕೂಡ ಈ ಇಂಟರ್ನೆಟ್ ಅನ್ನ ಉಪಯೋಗಿಸುತ್ತಿದ್ದಾರೆ. ಈ ಇಂಟರ್ನೆಟಿನ ಹಿಂದೆ ಅದೆಷ್ಟೋ ವಿಜ್ಞಾನಿಗಳ ಶ್ರಮವಿದೆ. ಇಂಟರ್ನೆಟ್ ಹುಟ್ಟೋದಕ್ಕೆ ಉಪಯೋಗಪಟ್ಟ ಅಂಶಗಳಿಂದ ಹಿಡಿದು ಈಗಿನವರೆಗೆ ಇಂಟರ್ನೆಟ್ ಯಾವ ರೀತಿ ಎವಾಲ್ವ್ ಆಯಿತು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನ ಕೂಡ ಆನ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಗೈಸ್, 2 ಅಥವಾ ಅದಕ್ಕಿಂತ ಹೆಚ್ಚು ಕಂಪ್ಯೂಟರ್ಸ್ ಅಥವಾ ಸರ್ವರ್ಸ್ ಒಂದಕ್ಕೊಂದು ಕನೆಕ್ಟ್ ಆಗಿರೋದನ್ನೇ ಇಂಟರ್ ಕನೆಕ್ಟೆಡ್ ನೆಟ್ವರ್ಕ್, ಶಾರ್ಟ್ ಆಗಿ ಇಂಟರ್ನೆಟ್ ಅಂತೀವಿ. ಇಂಟರ್ನೆಟ್ 1960ರ ದಶಕದಿಂದ ಮೊದಲಾಯಿತು ಅಂತ ನಾವೆಲ್ಲ ಅಂದ್ಕೊಳ್ತೇವೆ. ಆದರೆ ಗಾಯ್ಸ್, ಈ ಇಂಟರ್ನೆಟ್ಗೆ ಅಡಿಪಾಯ ಸುಮಾರು 150 ವರ್ಷಗಳ ಹಿಂದೆಯೇ ಹಾಕಲಾಗಿದೆ. ಪ್ರಸ್ತುತ ನಾವೆಲ್ಲ ಕಾಲ್ಸ್ ಅಥವಾ ಇಂಟರ್ನೆಟ್ ಮೂಲಕ ಮಾಹಿತಿಯನ್ನ ಹಂಚಿಕೊಳ್ಳುತ್ತಿದ್ದೇವೆ. ಆದ್ರೆ ನಿಮಗೆ ಗೊತ್ತಾ, 19ನೇ ಶತಮಾನಕ್ಕಿಂತ ಮೊದಲು ಇನ್ಫಾರ್ಮೇಶನ್ ಅನ್ನ ಕಳಿಸೋದಿಕ್ಕೆ ಮತ್ತು ರಿಸೀವ್ ಮಾಡಿಕೊಳ್ಳೋದಿಕ್ಕೆ ಟೆಲಿಗ್ರಾಫ್ಸ್ ಅನ್ನ ಉಪಯೋಗಿಸುತ್ತಿದ್ದರು. 18ನೇ ಶತಮಾನದಲ್ಲಿ ಎಲೆಕ್ಟ್ರಿಕಲ್ ಟೆಲಿಗ್ರಾಫ್ಸ್ ಅನ್ನ ಕಂಡು ಹಿಡಿಯಲಾಯಿತು. ಇದರ ಮೂಲಕ ದೂರದ ಪ್ರದೇಶಗಳಲ್ಲಿರುವವರು ಯಾವುದೇ ರೀತಿಯ ಫಿಸಿಕಲ್ ಕಾಂಟ್ಯಾಕ್ಟ್ ಇಲ್ಲದೆ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಮೂಲಕ ಕಮ್ಯುನಿಕೇಟ್ ಮಾಡಿಕೊಳ್ಳುತ್ತಿದ್ದರು. ಅಂದ್ರೆ ಇಬ್ಬರ ವ್ಯಕ್ತಿಗಳ ಹತ್ತಿರ ಕೂಡ ಎಲೆಕ್ಟ್ರಿಕಲ್ ಟೆಲಿಗ್ರಾಫ್ ಟ್ರಾನ್ಸ್ಮಿಟರ್ಸ್ ಮತ್ತು ರಿಸೀವರ್ಸ್ ಇರುತ್ತೆ. ಒಬ್ಬರು ಮೆಸೇಜ್ ಅನ್ನ ಟ್ರಾನ್ಸ್ಮಿಟರ್ ಮೂಲಕ ಕಳಿಸಿದ್ರೆ ಆ ಮೆಸೇಜ್ ಕೆಲವೇ ಸೆಕೆಂಡ್ಸ್ ಗಳಲ್ಲಿ ರಿಸೀವರ್ ಗೆ ಸೇರಿಕೊಳ್ಳುತ್ತೆ. ಈ ಮೆಸೇಜ್ ಅನ್ನೋದು ಎಲೆಕ್ಟ್ರಿಕಲ್ ಕರೆಂಟ್ ಮೂಲಕ ಟ್ರಾವೆಲ್ ಮಾಡುತ್ತೆ. ಆದ್ದರಿಂದ ಇಬ್ಬರು ವ್ಯಕ್ತಿಗಳು ಕಮ್ಯುನಿಕೇಟ್ ಮಾಡಿಕೊಳ್ಳಬೇಕಂದ್ರೆ ಅವರ ನಡುವೆ ಟೆಲಿಗ್ರಾಫ್ ವೈರ್ಸ್ ಕಂಪಲ್ಸರಿಯಾಗಿ ಇರಬೇಕು. ಈ ರೀತಿ ಕಮ್ಯುನಿಕೇಶನ್ ಅನ್ನ ವಿಸ್ತರಿಸೋದಕ್ಕೆ ತುಂಬಾ ದೇಶಗಳು ಟೆಲಿಗ್ರಾಫ್ ವೈರ್ಸ್ ಅನ್ನ ಪೋಲ್ ಸಹಾಯದಿಂದ ನಗರಗಳಿಂದ ನಗರಗಳಿಗೆ ಹಾಕಿದವು. ಸಬ್ಮರೀನ್ಸ್ ಅನ್ನ ಉಪಯೋಗಿಸಿ ಸಮುದ್ರಗಳ ಮೂಲಕ ಇತರ ದೇಶಗಳಿಗೆ ಕೂಡ ಹಾಕಿದರು. ನಂತರದ ಕಾಲದಲ್ಲಿ ಟೆಲಿಫೋನ್ ಕಾಲ್ಸ್, ಟೆಲಿವಿಷನ್ಸ್ ನಂತಹವು ಸಿಮಿಲರ್ ಆಗಿ ಇದೇ ಮೆಥಡ್ ಅಲ್ಲಿ ವೈರ್ಸ್ ಮೂಲಕ ಕೆಲಸ ಮಾಡುತ್ತಿದ್ದವು. ಸರಿ ಗೈಸ್, ಮಾಡರ್ನ್ ಇಂಟರ್ನೆಟ್ 1960ರ ದಶಕದಿಂದ ಮೊದಲಾಯಿತು ಅಂತ ಹೇಳಿಕೊಳ್ಳಬಹುದು. ಆ ಕಾಲದಲ್ಲಿ ಕಂಪ್ಯೂಟರ್ಸ್ ತುಂಬಾ ದೊಡ್ಡದಾಗಿ ಇರುವವು. ಆದ್ದರಿಂದ ಅವುಗಳನ್ನ ತುಂಬಾ ದೊಡ್ಡ ಕೂಲ್ ರೂಮ್ಸ್ ನಲ್ಲಿ ಇಡುತ್ತಿದ್ದರು. ಅಷ್ಟೇ ಅಲ್ಲದೆ ಅವು ಒಂದೇ ಸಮಯದಲ್ಲಿ ಕೇವಲ ಒಂದೇ ಕೆಲಸವನ್ನ ಮಾಡುವ ಸಾಮರ್ಥ್ಯವನ್ನ ಹೊಂದಿದ್ದವು. ಆದ್ರೆ 1962ರಲ್ಲಿ ಲಿಕ್ ಲೈಡರ್ ಅನ್ನೋ ರಿಸರ್ಚರ್ ಒಂದು ಕಂಪ್ಯೂಟರ್ ಇಂದ ಮತ್ತೊಂದು ಕಂಪ್ಯೂಟರ್ಗೆ ಸೇರಿಸಿ ನೆಟ್ವರ್ಕ್ ಅನ್ನ ಹಾಕಬಹುದು ಅಂತ ಮೊದಲ ಬಾರಿಗೆ ಐಡಿಯಾವನ್ನ ಕೊಟ್ಟರು. ಆದ್ರೆ ಆ ಸಮಯದಲ್ಲಿ ಯುಎಸ್ ಮತ್ತು ಸೋವಿಯತ್ ಯೂನಿಯನ್ ನಡುವೆ ಕೋಲ್ಡ್ ವಾರ್ ನಡೆಯುತ್ತಿತ್ತು. ಆದ್ದರಿಂದ ನಾಲೆಡ್ಜ್ ಮತ್ತು ಟೆಕ್ನಿಕಲ್ ಡೇಟಾವನ್ನ ಶೇರ್ ಮಾಡೋದಕ್ಕೆ ಅಡ್ವಾನ್ಸ್ಡ್ ರಿಸರ್ಚ್ ಪ್ರಾಜೆಕ್ಟ್ ಏಜೆನ್ಸಿ ನೆಟ್ವರ್ಕ್ ಅಂದ್ರೆ ಆರ್ಪನೆಟ್ ಅನ್ನ ಯುಎಸ್ ಡಿಫೆನ್ಸ್ ಸ್ಥಾಪಿಸಿತು. ಆರಂಭದಲ್ಲಿ ಈ ಆರ್ಪನೆಟ್ ನಲ್ಲಿ ಮನುಷ್ಯರ ಮೂಲಕ ಒಂದು ಕಂಪ್ಯೂಟರ್ ಇಂದ ಮತ್ತೊಂದು ಕಂಪ್ಯೂಟರ್ಗೆ ಡೇಟಾವನ್ನ ಶೇರ್ ಮಾಡಿದರು. ಆದ್ರೆ ಒಂದು ಕಂಪ್ಯೂಟರ್ ಅನ್ನ ಮತ್ತೊಂದು ಕಂಪ್ಯೂಟರ್ಗೆ ನೆಟ್ವರ್ಕ್ ಮೂಲಕ ಕನೆಕ್ಟ್ ಮಾಡೋದ್ರಿಂದ ಅವರ ಕೆಲಸ ತುಂಬಾ ವೇಗವಾಗುತ್ತೆ ಮತ್ತು ಸುಲಭವಾಗುತ್ತೆ ಅಂತ ಭಾವಿಸಿ 1969ರಲ್ಲಿ ಮೊದಲ ಬಾರಿಗೆ ಕ್ಯಾಲಿಫೋರ್ನಿಯಾ ಯೂನಿವರ್ಸಿಟಿಯ ಕಂಪ್ಯೂಟರ್ ಅನ್ನ ಅದಕ್ಕೆ 500 ಕಿಲೋಮೀಟರ್ಸ್ ದೂರದಲ್ಲಿರೋ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿಯ ಕಂಪ್ಯೂಟರ್ಗೆ ನೆಟ್ವರ್ಕ್ ಮೂಲಕ ಕನೆಕ್ಟ್ ಮಾಡಿದರು. ಯುಎಸ್ಸಿ LAಯಿಂದ ಸ್ಟ್ಯಾನ್ಫೋರ್ಡ್ ಕಂಪ್ಯೂಟರ್ಗೆ ಲಾಗಿನ್ ಅನ್ನೋ ಮೆಸೇಜ್ ಕಳಿಸಿದರು. ಆದ್ರೆ ಸ್ಟ್ಯಾನ್ಫೋರ್ಡ್ ಕಂಪ್ಯೂಟರ್ಗೆ ಲಾಗಿನ್ ನಲ್ಲಿ ಕೇವಲ LO ಅನ್ನೋ 2 ಅಕ್ಷರಗಳು ಮಾತ್ರ ರಿಸೀವ್ ಆದವು. ಸೊ ಇದನ್ನ ಇಂಟರ್ನೆಟ್ ಮೂಲಕ ಕಳಿಸಿದ ಮೊದಲ ಮೆಸೇಜ್ ಅಂತಾನೆ ಹೇಳಿಕೊಳ್ಳಬಹುದು. ನಂತರ ಅದೇ ವರ್ಷದಲ್ಲಿ 12 ಕಂಪ್ಯೂಟರ್ಸ್ಗೆ ನೆಟ್ವರ್ಕ್ ಕನೆಕ್ಟ್ ಮಾಡಿದರು. ಸೊ ಆಗ ಆರ್ಪನೆಟ್ ಮೂಲಕ ಒಟ್ಟು 4 ಕಂಪ್ಯೂಟರ್ಸ್ ಕನೆಕ್ಟ್ ಆಗಿವೆ. ಅಂಡ್ ಅದೇ ಸಮಯದಲ್ಲಿ ಸೇಮ್ ಇದೇ ರೀತಿ ಯುನೈಟೆಡ್ ಕಿಂಗ್ಡಮ್ ಮತ್ತು ಫ್ರಾನ್ಸ್ ನಲ್ಲಿರೋ ಕಂಪ್ಯೂಟರ್ಸ್ ಅನ್ನ ನೆಟ್ವರ್ಕ್ ಮೂಲಕ ಕನೆಕ್ಟ್ ಮಾಡಿದರು. ಆದ್ರೆ ಗಾಯ್ಸ್, ಇವೆಲ್ಲದರಲ್ಲೂ ಕಾಮನ್ ಆಗಿ ಒಂದು ಪ್ರಾಬ್ಲಮ್ ಇತ್ತು. ಅದೇನಂದ್ರೆ ಅಮೆರಿಕದಲ್ಲಿನ ಆರ್ಪನೆಟ್ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ನಲ್ಲಿರೋ ನೆಟ್ವರ್ಕ್ಸ್ ಒಂದೇ ರೀತಿ ಕೆಲಸ ಮಾಡುತ್ತಿರಲಿಲ್ಲ. ಅಂದ್ರೆ ಒಂದು ನೆಟ್ವರ್ಕ್ ಮತ್ತೊಂದು ನೆಟ್ವರ್ಕ್ ದೊಂದಿಗೆ ಕಮ್ಯುನಿಕೇಟ್ ಮಾಡಿಕೊಳ್ಳುತ್ತಿರಲಿಲ್ಲ ಮತ್ತು ಡೇಟಾ ಶೇರಿಂಗ್ ವಿಷಯಗಳಲ್ಲಿ ತುಂಬಾ ದೋಷಗಳಿದ್ದವು. ಸೊ ಇವೆಲ್ಲವನ್ನ ಬಗೆಹರಿಸಲು TCP/IP ಬಂತು. TCP/IP ಅಂದ್ರೆ ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್ ಅಂಡ್ ಇಂಟರ್ನೆಟ್ ಪ್ರೋಟೋಕಾಲ್. ಈ TCP/IP ಬಗ್ಗೆ ಈಗ ಸಿಂಪಲ್ ಆಗಿ ಅರ್ಥ ಮಾಡಿಕೊಳ್ಳೋಣ. ಇಂಟರ್ನೆಟ್ ಮೂಲಕ ಕಮ್ಯುನಿಕೇಟ್ ಮಾಡಿಕೊಳ್ಳೋ ಯಾವ ಕಂಪ್ಯೂಟರ್ಗಾದ್ರೂ ಕೂಡ ಕಂಪಲ್ಸರಿಯಾಗಿ IP ಇರಬೇಕು. ಹೀಗೆ ಪ್ರತಿ ಕಂಪ್ಯೂಟರ್ಗೂ IP ಇದ್ರೆ ನಾವು ಕಳಿಸೋ ಒಂದೇ ಡೇಟಾ ಹಲವಾರು ನೆಟ್ವರ್ಕ್ಸ್ ಮೂಲಕ ಬೇರೆ ಬೇರೆ ರೂಟ್ಸ್ ಇಂದ ಪ್ರಯಾಣಿಸಿದರೂ ಕೂಡ ನಾವು ಯಾವ IPಗೆ ಕಳಿಸಬೇಕು ಅನ್ಕೊಂಡಿದ್ವೋ ಅಲ್ಲಿಗೆ ಪೂರ್ತಿ ಡೇಟಾ ರೀಚ್ ಆಗುತ್ತೆ. ಈಗ ಕಂಪ್ಯೂಟರಿನ TCP ಬಂದ ನಂತರ ಆ ಡೇಟಾವನ್ನ ಕರೆಕ್ಟ್ ಆರ್ಡರ್ ನಲ್ಲಿಟ್ಟು ಏನಾದ್ರೂ ಡೇಟಾ ಮಿಸ್ ಆಗಿದ್ಯಾ ಅಂತ ಚೆಕ್ ಮಾಡುತ್ತೆ. ಹೀಗೆ TCP/IP ಸೇರಿ ಕೆಲಸ ಮಾಡ್ತವೆ. ಸೊ ಇಂಟರ್ನೆಟ್ ಮೂಲಕ ಕಂಪ್ಯೂಟರ್ಸ್ ಕಮ್ಯುನಿಕೇಟ್ ಮಾಡಿಕೊಳ್ಳೋದಿಕ್ಕೆ ಇವು ಬೇಸಿಕ್ ಕಂಪ್ಯೂಟರ್ ಲ್ಯಾಂಗ್ವೇಜಸ್ ಆಗಿ ಬದಲಾದವು. ಆದ್ರೆ ಆ ಕಾಲದಲ್ಲಿ ಇಂಟರ್ನೆಟ್ ಅಂದ್ರೆ ಹೆಚ್ಚಾಗಿ ಇಮೇಲ್ಸ್ ಮಾತ್ರ ಇರೋವು. ಇಮೇಲ್ಸ್ 1970ರ ದಶಕದಿಂದ ಆರ್ಪನೆಟ್ಗೋಸ್ಕರ ಬಳಸುತ್ತಿದ್ದಾರೆ. ಅಷ್ಟೊತ್ತಿಗೆ ಇನ್ನೂ ಒಂದು ವೆಬ್ಸೈಟ್ ಕೂಡ ಕ್ರಿಯೇಟ್ ಆಗಿರಲಿಲ್ಲ. ಆ ಕಾಲದಲ್ಲಿ ಇಂಟರ್ನೆಟ್ ಕಮ್ಯುನಿಕೇಶನ್ ಎಲ್ಲ ಎಲೆಕ್ಟ್ರಾನಿಕ್ ಮೇಲ್ ಅಂದ್ರೆ ಇಮೇಲ್ ಎಲ್ಲ ಟೆಕ್ಸ್ಟ್ ರೂಪದಲ್ಲಿ ಮಾತ್ರ ಇತ್ತು.
ಆದ್ರೆ 1970ರ ದಶಕದಲ್ಲಿ ಯುರೋಪಿಯನ್ ಆರ್ಗನೈಸೇಷನ್ ಫಾರ್ ನ್ಯೂಕ್ಲಿಯರ್ ರಿಸರ್ಚ್ ಅಂದ್ರೆ ಸರ್ನ್ಗೆ ಸೇರಿದ ವಿಜ್ಞಾನಿಗಳು ಈ ಬ್ರಹ್ಮಾಂಡ ಹೇಗೆ ಕೆಲಸ ಮಾಡುತ್ತೆ ಅನ್ನೋ ಅಂಶಗಳ ಮೇಲೆ ಸಂಶೋಧನೆ ಮಾಡುತ್ತಿದ್ದರು. ಅವರಲ್ಲಿ ಬರ್ನರ್ಸ್ ಲೀ ಅನ್ನೋ ಒಬ್ಬ ಕಂಪ್ಯೂಟರ್ ಸೈಂಟಿಸ್ಟ್ಗೆ ಒಂದು ಐಡಿಯಾ ಬಂತು. ಅದೇನಂದ್ರೆ ಸಂಶೋಧನೆಗಳಿಗೆ ಸಂಬಂಧಪಟ್ಟ ಡೇಟಾವನ್ನ ಇಂಟರ್ನೆಟ್ ನಲ್ಲಿ ಸ್ಟೋರ್ ಮಾಡಿ ಅದನ್ನ ಯಾವ ಯೂನಿವರ್ಸಿಟಿಗೆ ಬೇಕಾದ್ರೂ ಶೇರ್ ಮಾಡಬಹುದು ಅಂತ. ಹೀಗೆ ಇಂಟರ್ನೆಟ್ ನಲ್ಲಿರೋ ಡೇಟಾವನ್ನ ವಿಜ್ಞಾನಿಗಳು ಸುಲಭವಾಗಿ ಆಕ್ಸೆಸ್ ಮಾಡಲು ಸಾಧ್ಯವಾದ್ರೆ ಅವರ ಕೆಲಸ ಇನ್ನೂ ತುಂಬಾ ಸುಲಭವಾಗುತ್ತೆ ಅಂತ ಬರ್ನರ್ಸ್ ಲೀ ಭಾವಿಸಿದರು. ಸೊ ಇದಕ್ಕೋಸ್ಕರ ಕಷ್ಟಪಟ್ಟು HTML, HTTP, www ಅಂದ್ರೆ ವರ್ಲ್ಡ್ ವೈಡ್ ವೆಬ್ ಅನ್ನ ಕಂಡು ಹಿಡಿದರು. ಹೀಗೆ 1991ರಲ್ಲಿ ಮೊದಲ ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡಲಾಯಿತು. ಸೊ ನಂತರದ ದಿನಗಳಲ್ಲಿ ಇಂಟರ್ನೆಟ್ ಯೂಸ್ ಮಾಡುವವರ ಸಂಖ್ಯೆ ಹೆಚ್ಚಾಯಿತು. ಎಷ್ಟೋ ಹೊಸ ವೆಬ್ಸೈಟ್ಸ್ ಗಳನ್ನ ಕ್ರಿಯೇಟ್ ಮಾಡಲಾಯಿತು. ಆದ್ರೆ ಗಾಯ್ಸ್ 1990ರ ದಶಕದ ಆರಂಭದಲ್ಲಿ ಡಯಲ್-ಅಪ್ ಇಂಟರ್ನೆಟ್ ತುಂಬಾ ಹೆಚ್ಚಾಗಿತ್ತು. ಅಂದ್ರೆ ಇಂಟರ್ನೆಟ್ ಅನ್ನ ಟೆಲಿಫೋನ್ ಲೈನ್ಸ್ಗೆ ಕನೆಕ್ಟ್ ಮಾಡುತ್ತಿದ್ದರು. ಈ ಟೆಲಿಫೋನ್ ಲೈನ್ಸ್ ಇಂಟರ್ನೆಟ್ ಮೋಡಮ್ಗೆ ಮತ್ತು ಟೆಲಿಫೋನ್ಗೆ ಕನೆಕ್ಟ್ ಆಗಿರುತ್ತಿತ್ತು. ಇಲ್ಲಿ ಟೆಲಿಫೋನ್ ಮತ್ತು ಇಂಟರ್ನೆಟ್ ಎರಡನ್ನೂ ಕೂಡ ಒಂದೇ ಸಲ ಉಪಯೋಗಿಸಲು ಸಾಧ್ಯವಿರಲಿಲ್ಲ. ಒಂದೇ ಸಮಯದಲ್ಲಿ ಯಾವುದಾದ್ರೂ ಒಂದನ್ನ ಮಾತ್ರ ಉಪಯೋಗಿಸಬೇಕಾಗಿತ್ತು. ಇನ್ನು ಅದೇ ಸಮಯದಲ್ಲಿ ಅಂದ್ರೆ 1990ರ ದಶಕದ ಆರಂಭದಲ್ಲಿ ಇಂಟರ್ನೆಟ್ ಡೇಟಾ ವೇಗವಾಗಿ ಪ್ರಯಾಣಿಸೋ ಆಪ್ಟಿಕಲ್ ಫೈಬರ್ಸ್ ಅನ್ನ ಈ ಪ್ರಪಂಚವೆಲ್ಲ ವಿಸ್ತರಿಸಲು AT&T, ಟಾಟಾ ಕಮ್ಯುನಿಕೇಶನ್ಸ್, ವರ್ಲ್ಡ್ಕಾಮ್ ನಂತಹ ಕಂಪನಿಗಳು ಮುಂದೆ ಬಂದವು. 18ನೇ ಶತಮಾನದಲ್ಲಿ ಟೆಲಿಗ್ರಾಫ್ಸ್ಗೋಸ್ಕರ ಲೈನ್ಸ್ ಹಾಕಿದ ರೀತಿ 1990ರ ದಶಕದಲ್ಲಿ ಇಂಟರ್ನೆಟ್ಗೋಸ್ಕರ ಲೈನ್ಸ್ ಹಾಕಿದರು. ಸಬ್ಮರೀನ್ ಸಹಾಯದಿಂದ ಸಮುದ್ರ ತೀರದಲ್ಲಿರೋ ಎಲ್ಲ ದೊಡ್ಡ ದೇಶಗಳಿಗೆ ಲೈನ್ಸ್ ಹಾಕಿದರು. 1992ರಲ್ಲಿ ಮೊದಲ ಫೋಟೋ ಇಂಟರ್ನೆಟ್ಗೆ ಅಪ್ಲೋಡ್ ಮಾಡಲಾಯಿತು. ಆ ಚಿತ್ರದ ಹೆಸರು ಲೆಸ್ ಹಾರಬಲ್ ಸರ್ನೈಟ್ಸ್ ಮತ್ತು ಅದೇ ವರ್ಷದಿಂದ ಸರ್ಚ್ ಇಂಜಿನ್ಸ್ ಕೂಡ ಹುಟ್ಟಿಕೊಂಡವು. 1994ರಲ್ಲಿ ಮೊದಲ ಬ್ಲಾಗ್ ಅನ್ನ ಕ್ರಿಯೇಟ್ ಮಾಡಲಾಯಿತು ಮತ್ತು 1994ರಲ್ಲಿ ಅಮೆಜಾನ್ ಕಂಪನಿಯನ್ನ ಸ್ಥಾಪಿಸಲಾಯಿತು. ನಾವು ಎಲ್ಲಿಗೂ ಹೋಗದೇನೆ ಇಂಟರ್ನೆಟ್ ಮೂಲಕ ಎಲ್ಲಾ ವಸ್ತುಗಳನ್ನ ಖರೀದಿಸಬಹುದು ಅಂತ ಅಮೆಜಾನ್ ಮೂಲಕ ಪ್ರಪಂಚಕ್ಕೆ ಗೊತ್ತಾಯಿತು. 1996ರಲ್ಲಿ ಮೊದಲ ಬಾರಿಗೆ ಫೋನ್ ಇಂದ ಇಂಟರ್ನೆಟ್ ಅನ್ನ ಯೂಸ್ ಮಾಡಲಾಯಿತು. ನೋಕಿಯಾ 9000 ಕಮ್ಯುನಿಕೇಟರ್ ಅನ್ನೋ ಮೊಬೈಲ್ ಫೋನ್ ಮೂಲಕ ಇಂಟರ್ನೆಟ್ ಅನ್ನ ಮೊಬೈಲ್ ನಲ್ಲಿ ಯೂಸ್ ಮಾಡಿಕೊಳ್ಳೋ ಅವಕಾಶ ಸಿಕ್ತು. 1998ರಲ್ಲಿ ಗೂಗಲ್ ಅನ್ನ ಸ್ಥಾಪಿಸಲಾಯಿತು. ಗೂಗಲ್ ಬಂದ ನಂತರ ಇಂಟರ್ನೆಟ್ ಯಾವ ರೀತಿ ಬೆಳೆಯಿತು ಅಂತ ನಮ್ಮೆಲ್ಲರಿಗೂ ಗೊತ್ತು. 2004ರಲ್ಲಿ ಫೇಸ್ಬುಕ್ ಅನ್ನ ಸ್ಥಾಪಿಸಲಾಯಿತು. ಫೇಸ್ಬುಕ್ ನಲ್ಲಿ ಮೊದಲ 3 ಅಕೌಂಟ್ಸ್ ಟೆಸ್ಟಿಂಗ್ ಪರ್ಪಸ್ ಗಾಗಿ ಕ್ರಿಯೇಟ್ ಮಾಡಿರೋವೆ. 4ನೇ ಅಕೌಂಟ್ ಫೇಸ್ಬುಕ್ ಫೌಂಡರ್ ಆದ ಜುಕರ್ ಬರ್ಗಿಂದು. ಪ್ರಸ್ತುತ 270 ಕೋಟಿ ಅಕೌಂಟ್ಸ್ ಫೇಸ್ಬುಕ್ ನಲ್ಲಿ ಪ್ರತಿ ತಿಂಗಳು ಆಕ್ಟಿವ್ ಆಗಿರುತ್ತೆ. 2005ರಲ್ಲಿ ಯೂಟ್ಯೂಬ್ ಅನ್ನ ಸ್ಥಾಪಿಸಲಾಯಿತು. ಜಾವಿದ್ ಕರೀಂ ಅನ್ನೋ ವ್ಯಕ್ತಿ ಮೀ ಅಟ್ ದಿ ಝೂ ಅನ್ನೋ ಮೊದಲ ಯೂಟ್ಯೂಬ್ ವಿಡಿಯೋವನ್ನ ಅಪ್ಲೋಡ್ ಮಾಡಿದರು. 2006ರಲ್ಲಿ ಟ್ವಿಟರ್, 2009ರಲ್ಲಿ ವಾಟ್ಸ್ಆಪ್, 2010ರಲ್ಲಿ ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ಸ್ ಅನ್ನ ಸ್ಥಾಪಿಸಲಾಯಿತು. ವಾಟ್ಸ್ಆಪ್ ಮತ್ತು ಇನ್ಸ್ಟಾಗ್ರಾಮ್ ಆಪ್ಸ್ ಅನ್ನ ಇತರ ವ್ಯಕ್ತಿಗಳು ಸ್ಥಾಪಿಸಿದರೂ ಕೂಡ ನಂತರದ ಕಾಲದಲ್ಲಿ ಅವುಗಳನ್ನ ಫೇಸ್ಬುಕ್ ಕಂಪನಿ ಪರ್ಚೇಸ್ ಮಾಡಿಕೊಳ್ತು. ಆದ್ರೆ ಪ್ರಪಂಚದಲ್ಲೇ ಮೊದಲ ಮೀಮ್ 1992ರಲ್ಲಿ ಸ್ಕಾಟಿ ಫ್ಯಾಲ್ಮನ್ ಅನ್ನೋ ವ್ಯಕ್ತಿ ಟೆಸ್ಟ್ ರೂಪದಲ್ಲಿ ಸ್ಮೈಲ್ ಅನ್ನ ಪೋಸ್ಟ್ ಮಾಡಿದರು. ನಿಜ ಹೇಳಬೇಕಂದ್ರೆ ಆ ಕಾಲದಲ್ಲಿ ಮೀಮ್ಸ್ ಬಗ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಪ್ರಸ್ತುತ ನಾವು ಇಂಟರ್ನೆಟ್ ಮೂಲಕ ಆನ್ಲೈನ್ ನಲ್ಲಿ ಶಾಪಿಂಗ್ ಮಾಡೋದು, ಮೆಸೇಜಸ್, ವಿಡಿಯೋ ಕಾಲ್ಸ್ ಮಾಡಿಕೊಳ್ಳೋದು, ಮನಿ ಟ್ರಾನ್ಸ್ಫರ್ ಮಾಡಿಕೊಳ್ಳೋದು, ಮೂವೀಸ್ ನೋಡೋದು, ಇಂತಹ ಅದೆಷ್ಟೋ ಕೆಲಸಗಳನ್ನ ನಾವು ಇಂಟರ್ನೆಟ್ ಸಹಾಯದಿಂದ ಮಾಡುತ್ತಿದ್ದೇವೆ. ಈಗ ಪ್ರೆಸೆಂಟ್ ಜನರೇಷನ್ ಯೂತ್ಗಾದ್ರೆ ಇಂಟರ್ನೆಟ್ ಮೂಲಕನೇ ಡೇ ಶುರುವಾಗುತ್ತೆ, ಇಂಟರ್ನೆಟ್ ಮೂಲಕನೇ ಡೇ ಮುಗಿಯುತ್ತೆ. ನಾವು ಈಗ ಇಂಟರ್ನೆಟ್ ಉಪಯೋಗಿಸುತ್ತಿದ್ದೇವೆ ಅಂದ್ರೆ ಅದರ ಹಿಂದೆ ಅದೆಷ್ಟೋ ವಿಜ್ಞಾನಿಗಳ ಶ್ರಮವಿದೆ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ಕೊಳ್ಳಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೋಸ್ಕರ ನಮ್ಮ ಚಾನೆಲ್ ಅನ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.